ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಈಸಿಯಾಗಿ ಸ್ಟಿಚ್ ಮಾಡೋದನ್ನ ರೀತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಕಂಪ್ಲೀಟ್ ವಿಡಿಯೋದಲ್ಲಿ. ಸ್ನೇಹಿತರೆ ನೋಡಿ, ನಾನು ಲೈನಿಂಗ್ ಬ್ಲೌಸು ಹಾಗೆ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ಪು ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಇವಾಗ ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊತೀನಿ. ನೋಡಿ, ಫ್ರಂಟ್ ಪಾರ್ಟಿಗೆ ಲೈನಿಂಗು ಹಾಗೆ ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ನಾನು ಸೆಂಟ್ರಲ್ಲಿ ಕಟ್ ಮಾಡಿಲ್ಲ ಸ್ನೇಹಿತರೆ, ನಾನು ನಂತರ ಕಟ್ ಮಾಡ್ಕೊತೀನಿ. ಎರಡು ಈ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ ನಂತರ ನಾನು ಕಟ್ ಮಾಡ್ಕೊತೀನಿ. ನೋಡಿ, ಇದನ್ನು ಸ್ನೇಹಿತರೆ ನೋಡಿ, ಈ ಥರ ಲೈನಿಂಗನ್ನು ನಾವು ಮೇನ್ ಫ್ಯಾಬ್ರಿಕ್ ಏನು ಕಟ್ ಮಾಡ್ಕೊಂಡಿವಿ ಅದಕ್ಕೆ ನೀಟಾಗಿ ಈ ಥರ ಇಟ್ಕೊಂಡು ನೋಡಿ, ಈ ಎಂಡೆಲ್ಲ ಕಂಪ್ಲೀಟ್ ಸ್ಟಿಚ್ ಬಿಡ್ಬೇಕು. ನೋಡಿ, ಇಲ್ಲಿ ಸ್ವಲ್ಪ ಮಾರ್ಜಿನಲ್ಲಿ ಬಿಡಬೇಕಾಗುತ್ತೆ. ನೀವು ಪೈಪಿಂಗ್ ಮಾಡ್ತೀನಿ ಅಂದರೆ, ಇಲ್ಲ ಅಂದರೆ ಫೋಲ್ಡ್ ಮಾಡ್ತೀನಿ ಅಂದರೆ ಫಸ್ಟು ಇದನ್ನು ಫಸ್ಟಿಗೆ ಫೋಲ್ಡ್ ಮಾಡ್ಕೊಂಡು ನೆಕ್ಕನ್ನು ನೀವು ನಂತರ ಇದನ್ನು ಟರ್ನ್ ಮಾಡ್ಕೊಂಡು ನಂತರ ಸ್ಟಿಚ್ ಮಾಡಬೇಕಾಗುತ್ತೆ. ನಾನು ನೋಡಿ ನಿಮಗೆ ಇವಾಗ ಕಂಪ್ಲೀಟ್ ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಈ ಥರ ಲೈನಿಂಗನ್ನು ನೋಡಿ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ. ನೋಡಿ, ಇವಾಗ ನಂತರ ಈ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಇದೆ ನನ್ನ ಚಾನಲಲ್ಲಿ. ದಯವಿಟ್ಟು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ದಯವಿಟ್ಟು ಬೇಕಾದವ್ರು ನೋಡಿ. ಸ್ನೇಹಿತರೆ ನೋಡಿ, ಇವಾಗ ಡಾಟ್ ಪಾಯಿಂಟನ್ನು ನಾನು ಸ್ಟಿಚ್ ಮಾಡ್ತಿದ್ದೀನಿ. ನೋಡಿ, ನಾನು ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡಲ್ಲ ಸ್ನೇಹಿತರೆ. ನೋಡಿ, ಇಲ್ಲಿ ಫ್ರಂಟ್ ಡಾಟ್ ಪಾಯಿಂಟು ಇಲ್ಲಿವರೆಗೂ ಇದೆ ಸ್ನೇಹಿತರೆ. ಇದು ನೋಡಿ, ಇದನ್ನು ಫ್ರಂಟ್ ಡಾಟನ್ನು ಹಿಡಿತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನಾನು ಫ್ರಂಟ್ ಡಾಟನ್ನು ಹಿಡಿದಿದ್ದೀನಿ, ಎರಡು ಸೇರಿಸಿ. ಇವಾಗ ನೋಡಿ ಸೆಂಟ್ರಿಗೆ ಕಟ್ ಮಾಡ್ಕೊತೀನಿ. ನೋಡಿ, ಎರಡು ಪೀಸು ನಾನು ಇವಾಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಡಾಟು ಎರಡಕ್ಕೂ ಕೂಡ ಡಾಟ್ ಹಿಡಿತಾ ಇದ್ದೀನಿ. ಇವಾಗ ನೋಡಿ, ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ನ್ಯಾಚ್ ಹಾಕೊಂಡಿರ್ತೀವಿ ನೋಡಿ ಸ್ನೇಹಿತರೆ. ಇಲ್ಲಿಗೆ ನ್ಯಾಚ್ ಹಾಕೊಂಡಿದ್ದೀನಿ. ಇದಕ್ಕೆ ನಾವು ಸ್ಟಿಚ್ ಮಾಡೋಣ. ಸ್ನೇಹಿತರೆ ನೋಡಿ, ನಾವು 3 ಡಾಟನ್ನು ಹಿಡಿದಿದ್ದೀವಿ. ಇದನ್ನು ಲಾಸ್ಟಿಗೆ ಡಾಟ್ ಬರುತ್ತಲ್ಲ ಅಂತ ನೋಡ್ಕೊಂಡು ನಂತರ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಡಾಟನ್ನು. ನೋಡಿ, ಇವಾಗ 3 ಡಾಟನ್ನು ಹಿಡಿದಿದ್ದೀವಿ ಎರಡು ಕಡೆನೂ ಕೂಡ. ಇವಾಗ ಇದಕ್ಕೆ ಸ್ನೇಹಿತರೆ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎರಡು ಬೆಲ್ಟ್ಗೆ ನಾನು ಮೇನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಹೊಸಬರಾಗಿದ್ದರೆ ದಯವಿಟ್ಟು ಇದಕ್ಕೆ ಉಲ್ಟಾ ಸೀದಾ ಎರಡು ಕಡೆಗೆ ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಈ ಥರ ನೋಡಿ, ಒಂದು ಸೈಡ್ ಮಾತ್ರ ಮಾರ್ಕ್ ಮಾಡ್ಕೊಳ್ಳಿ ಎರಡು ಪೀಸಿಗೆ. ನಿಮಗೆ ಈಸಿ ಆಗುತ್ತೆ, ಕನ್ಫ್ಯೂಷನ್ ಆಗಲ್ಲ. ನೋಡಿ, ಇವಾಗ ನಾವು ಏನು ಮಾರ್ಕ್ ಮಾಡ್ಕೊಂಡಿವಿ ಅದನ್ನು ಮೇಲ್ಗಡೆ ಬರೋಂಗೆ ಎರಡನ್ನೂ ಇದೇ ರೀತಿ ಅಪೋಸಿಟಲ್ಲಿ ಸ್ಟಿಚ್ ಮಾಡ್ಬೇಕು. ನೋಡಿ, ಸ್ನೇಹಿತರೆ ನೋಡಿ, ಅಟ್ಯಾಚ್ ಮಾಡ್ಕೊಂಡ ನಂತರ ಇನ್ನೂ ಒಂದು ಲೈನಿಂಗಿಗೆ ಈ ಥರ ಟರ್ನ್ ಮಾಡ್ಕೊಂಡು ಈ ಲೈನಿಂಗಿಗೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದರ ಸ್ಟಿಚ್ ಬಿಟ್ಕೊಂಡ ನಂತರ ಇದು ಕಾಟನ್ ಬಟ್ಟೆ ಇರೋದ್ರಿಂದ ತುಂಬ ಈಸಿಯಾಗಿ ಟರ್ನ್ ಆಗುತ್ತೆ. ನೋಡಿ, ಈ ಥರ
ನೋಡಿ ಈ ಥರ ಟರ್ನ್ ಆಗುತ್ತೆ. ಇದನ್ನು ಈ ಥರ ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಇಲ್ಲ ಅಂದರೆ ನೀವು ಇಲ್ಲಿ ರೌಂಡಿಗೆ ಒಂದು ಸ್ಟಿಚ್ ಬಿಟ್ಕೊಂಬಿಡಿ ಇದಕ್ಕೆ. ನೋಡಿ ನಾನು ಇದಕ್ಕೆ ಸ್ಟಿಚ್ ಬಿಡ್ತಾ ಇಲ್ಲ, ಹಾಗೆ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಎರಡು ಬೆಲ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ನೋಡಿ ಮೇಲ್ಗಡೆಯಿಂದ ಒಂದು ಬೆಲ್ಟನ್ನು ಅಟ್ಯಾಚ್ ಮಾಡಬೇಕು. ಯಾವಾಗಲೂ ನೋಡಿ ಉಕ್ಸ್ ಪಟ್ಟಿ ಏನು ಮಾಡ್ತೀವಲ್ಲ ಸ್ನೇಹಿತರೆ, ಉಕ್ಸ್ ಪಟ್ಟಿ ಕಾಜೆ ಪಟ್ಟಿ ಈ ಕಡೆಯಿಂದ ನಾವು ಅಟ್ಯಾಚ್ ಮಾಡಬೇಕು ಯಾವಾಗಲೂ. ನೋಡಿ ಈ ಥರ ಇಟ್ಕೊಂಡು ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇವಾಗ. ಸ್ನೇಹಿತರೆ ನೋಡಿ ಈ ಡಾಟ್ ಏನು ಹಿಡಿದಿದ್ದೀವಲ್ಲ ನಾವು ದೊಡ್ಡದು ಮೇನ್ ಡಾಟ್ ಪಾಯಿಂಟು, ಇದನ್ನು ಈ ಥರ ನೋಡಿ ಫೋಲ್ಡಿಂಗ್ ಮಾಡ್ಕೊಂಬಿಡಿ. ನಾವು ಬೆಲ್ಟ್ ಸ್ಟಿಚ್ ಮಾಡ್ತೀವಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡ್ಬೇಕು ನೋಡಿ ಬೆಲ್ಟಿಗೆ. ನಿಮಗೆ ಇನ್ನೊಂದು ಬೆಲ್ಟಲ್ಲಿ ಕ್ಲಿಯರಾಗಿ ಕಾಣುತ್ತೆ. ತಡಿ ಒಂದು ನಿಮಿಷ. ನೋಡಿ ಸ್ನೇಹಿತರೆ ಇದನ್ನು ಕೆಳಗಡೆ ಇಟ್ಟು ಅಟ್ಯಾಚ್ ಮಾಡಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಉಕ್ಸ್ ಪಟ್ಟಿ ಕಡೆಯಿಂದನೇ ನಾವು ಯಾವಾಗಲೂ ಬೆಲ್ಟನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಈ ಡಾಟ್ ಇದೆಯಲ್ಲ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ಅದು ಫಿನಿಶಿಂಗ್ ಬರಲ್ಲ ಸ್ನೇಹಿತರೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿಲ್ಲ ಅಂದರೆ ನೋಡಿ ಡಾಟ್ ಹಿಡಿದದ್ದು ನಮಗೆ ವ್ಯರ್ಥ ಆಗುತ್ತೆ. ಡಾಟ್ ಆ ಥರ ಹಿಡಿಲಿಲ್ಲ ಅಂದರೆ ಸ್ನೇಹಿತರೆ ಏನಾಗುತ್ತೆ ಅಂತ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ ಈ ಥರ ಫ್ಲಾಟಾಗಿ ಕೂರುತ್ತೆ. ನೋಡಿ ಡಾಟ್ ಹಿಡಿದ್ರೆ ಆ ಥರ ನೀಟಾಗಿ ನಾವು ಫೋಲ್ಡ್ ಮಾಡ್ಕೊಂಡ್ರೆ ನೋಡಿ ಈ ಥರ ಫಿನಿಶಿಂಗ್ ನೀಟಾಗಿ ಬರುತ್ತೆ ಸ್ನೇಹಿತರೆ. ಈ ಸೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ನಾವು ಎರಡಕ್ಕೂ ಇವಾಗ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿ ಇದು 28 ಸೈಜಿನ ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್. ಇದು ಚಿಕ್ಕ ಸೈಜು ಬ್ಲೌಸ್ ಆಗಿರೋದ್ರಿಂದ ನಿಮಗೆ ಸಣ್ಣದಾಗಿ ಕಾಣ್ತಾ ಇದೆ. ನೋಡಿ ಇವಾಗ ಫ್ರಂಟ್ ಪಾರ್ಟು ಎರಡೂ ಪೀಸು ಈಕ್ವಲ್ ಆಗೇ ಬರುತ್ತೆ ನೋಡಿ ಸ್ನೇಹಿತರೆ. ಈ ಥರ ನಾವು ಫ್ರಂಟ್ ಪಾರ್ಟನ್ನು ರೆಡಿ ಮಾಡೋದ್ರಿಂದ ನೋಡಿ ಇದಕ್ಕೆ ಕಾಜೆ ಪಟ್ಟಿ ಉಕ್ಸ್ ಪಟ್ಟಿ ಎರಡನ್ನೂ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇವಾಗ ಸ್ನೇಹಿತರೆ ನೋಡಿ ಉಕ್ಸ್ ಪಟ್ಟಿಗೋಸ್ಕರ ನಾನು 1.5 ಇಂಚಿನಷ್ಟು ಡಬಲ್ ಫೋಲ್ಡ್ ತಗೊಂಡಿದ್ದೀನಿ, ಲೈನಿಂಗೇ ತಗೊಂಡಿದ್ದೀನಿ ಸ್ನೇಹಿತರೆ. ಇದು ಏನಕ್ಕೆ ಒಳಗಿರುತ್ತೆ ನೋಡಿ ಸ್ನೇಹಿತರೆ ಇದು. ಹಾಗೆ ನಾನು ಇದಕ್ಕೆ ಉಕ್ಸ್ ಮನಿ ಮಾಡಲಿಕ್ಕೋಸ್ಕರ ಅಂಚು ಪಟ್ಟಿ ತಗೊತಾ ಇದ್ದೀನಿ ನೋಡಿ. ಅಂಚು ಇರೋ ಬಟ್ಟೆನ ತಗೋತಾ ಇದ್ದೀನಿ ನೋಡಿ. ಇದನ್ನು ಸುಮಾರು 1.25 ಇಂಚಿನಷ್ಟು ತಗೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಅಂಚಿರೋ ಬಟ್ಟೆನ ತಗೊಂಡಿದ್ದೀನಿ. ಏನಕ್ಕಂದರೆ ನೋಡಿ ಬಟ್ಟೆಯಲ್ಲೇ ನಾವು ಹುಕ್ಸ್ ಮನಿನ ಮಾಡೋದ್ರಿಂದ. ನೋಡಿ ಸ್ನೇಹಿತರೆ ಇವಾಗ ಹುಕ್ಸ್ ಮನಿ ಮಾಡಲಿಕ್ಕೆ ಪಟ್ಟಿ ಮಾಡ್ತಾ ಇದ್ದೀನಿ. ಒಳಗಡೆಯಿಂದ ಅಟ್ಯಾಚ್ ಮಾಡ್ಬೇಕು ನೋಡಿ ಹುಕ್ಸ್ ಮನಿ ಮಾಡಲಿಕ್ಕೋಸ್ಕರ. ನೋಡಿ ಈ ಥರ ನಾವು ಅಂಚು ಪಟ್ಟಿ ಇರೋ ಬಟ್ಟೆ ತಗೊಂಡು ಹಿಂಗೆ ಒಳಗಡೆಯಿಂದ ಅಟ್ಯಾಚ್ ಮಾಡಬೇಕು. ಒಂದು 1/4 ಇಂಚು ಅಥವಾ 3 ನೂಲಿನಷ್ಟು ನಾವು ಮಾರ್ಜಿನ್ನಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ ಇದನ್ನ. ಸ್ನೇಹಿತರೆ ನೋಡಿ ಹಾಗೆ ಇದು ಹುಕ್ಸ್ ಪಟ್ಟಿ, ಇದನ್ನು ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದನ್ನು ನೋಡಿ ಲೈನಿಂಗ್ ಬಟ್ಟಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇದನ್ನ. ಇದು ನೋಡಿ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಆಗ್ತಾ ಇದೆ, ಇದು ಪಟ್ಟಿ ಅಗಲ ಬರುತ್ತೆ ಇದು. ನೋಡಿ ಕೆಳಗಡೆ ಈ ಥರ 1/2 ಇಂಚ್ ಫೋಲ್ಡಿಂಗ್ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಸ್ಟಿಚ್ ಬಿಡಬೇಕು. ಸ್ನೇಹಿತರೆ ನೋಡಿ ಇದು ಹುಕ್ಸ್ ಮನಿ ಮಾಡಲಿಕ್ಕೋಸ್ಕರ ಪಟ್ಟಿ. ಇದನ್ನು ನೋಡಿ ಸೆಂಟ್ರಿಗೆ ಈ ಥರ ಫೋಲ್ಡಿಂಗ್ ಮಾಡಿ ನೋಡಿ ಸ್ನೇಹಿತರೆ ಇದ್ರ ಸೆಂಟ್ರಿಗೆ ನಾನು ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ. ನಾನು ಮಷಿನ್ನಲ್ಲೇ ಹುಕ್ಸ್ ಮನಿ ಮಾಡೋದ್ರಿಂದ ನೋಡಿ ಇಲ್ಲಿಗೆ ಸೆಂಟ್ರ್ ಪಟ್ಟಿಯ ಸೆಂಟ್ರಿಗೆ ಒಂದು ಸ್ಟಿಚ್ಚನ್ನು ಬಿಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಈ ಪಟ್ಟಿ ಕೂಡ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಟ್ಕೋಬೇಕು. ಸ್ನೇಹಿತರೆ ನೋಡಿ ಈ ಪಟ್ಟಿನ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಇದಕ್ಕೆ ಎಂಡಿಗೆ ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಪಟ್ಟಿ ಕೂಡ ಕರೆಕ್ಟಾಗಿ ಬರ್ತಾ ಇದೆ ನೋಡಿ ಈ ಥರ ರೆಡಿ ಮಾಡೋದ್ರಿಂದ. ನೋಡಿ ಸ್ವಲ್ಪನೂ ಡಿಫ್ರೆನ್ಸ್ ಬಂದಿಲ್ಲ ಸ್ನೇಹಿತರೆ.
ನೋಡಿ ಸ್ವಲ್ಪನೂ ಕೂಡ ಡಿಫ್ರೆನ್ಸ್ ಬಂದಿಲ್ಲ ನೋಡಿ. ಎಕ್ಸ್ಟ್ರಾ ಇರೋದು ಮಾತ್ರ ನಾವು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಕ್ಸ್ಟ್ರಾ ಇರೋದು ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ಪಾರ್ಟು ರೆಡಿ ಆಯ್ತು. ಇವಾಗ ನಾವು ಇದಕ್ಕೆ ಪೈಪಿಂಗ್ ಮಾಡ್ಬೇಕು ಸ್ನೇಹಿತರೆ. ನೋಡಿ ನಾವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಂಡು ನಂತರ ಪೈಪಿಂಗ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡೋಣ ಸ್ನೇಹಿತರೆ. ನೋಡಿ ಇದು ಬ್ಯಾಕ್ ಪಾರ್ಟು. ಇದನ್ನು ಸಾದಾ ರೌಂಡ್ ಶೇಪಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಇದಕ್ಕೆ ಯಾವುದೇ ಡಿಸೈನ್ ಇಲ್ಲ, ಪೈಪಿಂಗ್ ಮಾತ್ರ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಸ್ನೇಹಿತರೆ ನೋಡಿ ಈ ಥರ ಲೈನಿಂಗನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡೋಣ ಇವಾಗ. ನೋಡಿ ಈ ಲೈನಿಂಗಿಗೆ ಇನ್ನೂ ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ ಇಲ್ಲಿ. ಸ್ನೇಹಿತರೆ ನೋಡಿ ಈ ಥರ ರೆಡಿ ಮಾಡ್ಕೊಳ್ಬೇಕಾ. ನೋಡಿ ಕಂಪ್ಲೀಟಾಗಿ ನಾವು ಲೈನಿಂಗಿಗೆ ಮೇಲ್ಗಡೆಗೆ ಸರೌಂಡಿಂಗಲ್ಲಿ ಒಂದು ಸ್ಟಿಚ್ ಬಿಟ್ಕೋಬೇಕಾಗುತ್ತೆ ನೋಡಿ ಕಂಪ್ಲೀಟಾಗಿ. ಸ್ನೇಹಿತರೆ ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದನ್ನ ಬ್ಯಾಕ್ ಪಾರ್ಟನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ನೇಹಿತರೆ ಇದಕ್ಕೆ ಅಟ್ಯಾಚ್ ಮಾಡೋಣ. ಫ್ರಂಟ್ ಪಾರ್ಟನ್ನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಶೋಲ್ಡರ್ ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ಇವಾಗ ಸ್ನೇಹಿತರೆ ನೋಡಿ ಶೋಲ್ಡರ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಪೈಪಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಸ್ನೇಹಿತರೆ ನೋಡಿ ಹೊಸದಾಗಿರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ನೋಡಿ ಈ ಥರ ನಾವು ರೌಂಡ್ ಶೇಪಲ್ಲಿ ಪೈಪಿಂಗ್ ಮಾಡಿದಾಗ ನೋಡಿ ತಿರುಗುತ್ತೆ ಅಂತ ಹೇಳ್ತಾರೆ. ನೋಡಿ ಅದು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ ಸ್ನೇಹಿತರೆ. ಹೊಸಬ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಾನು ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ನಾನು ಬಾಡಿ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ಇದೆ ಸ್ನೇಹಿತರೆ. ಇದು ನೋಡಿ ಸ್ಟ್ರೈಟ್ ಬಟ್ಟೆ. ಇದು ಈ ಕಡೆ ಈ ಥರ ಕಟ್ ಮಾಡಿದ್ರು ಸ್ಟ್ರೈಟ್ ಆಗುತ್ತೆ. ನೋಡಿ ಈ ಥರ ಕಟ್ ಮಾಡಿದ್ರು ಸ್ಟ್ರೈಟ್ ಆಗುತ್ತೆ. ನಾವು ಯಾವಾಗಲೂ ಈ ದಿಕ್ಕಲ್ಲಿ ಕಟ್ ಮಾಡ್ಬೇಕು ನೋಡಿ ಸ್ನೇಹಿತರೆ. ಬಟ್ಟೆ ಈ ಥರ ಜಗ್ಗಿದ್ರೆ ಈ ಥರ ಸ್ಪಾಂಜ್ ಥರ ಬರ್ಬೇಕು, ಹಿಂಗೆ ಅಗಲ ಆಗ್ಬೇಕು. ನೋಡಿ ಈ ಥರ ನಾವು ಕಟ್ ಮಾಡಬೇಕಾಗುತ್ತೆ. ನೋಡಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಸುಮಾರು ನೋಡಿ ಸ್ನೇಹಿತರೆ 1 ಇಂಚಿನಷ್ಟು ಕಟ್ ಮಾಡಿದರೆ ಸಾಕಾಗುತ್ತೆ. ಜಾಸ್ತಿ ಅಗಲನೂ ಕಟ್ ಮಾಡಬಾರ್ದು. ನೋಡಿ ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ 1 ಇಂಚು ಅಥವಾ ಒಂದು ಸ್ವಲ್ಪ ಜಾಸ್ತಿ ಆದರೂ ನಡೆಯುತ್ತೆ. 1 ಇಂಚಿಗಿಂತ ಜಾಸ್ತಿ ಹೋಗಬಾರ್ದು. ನೋಡಿ ಇಷ್ಟಾಗಲ್ಲ ನಾನು ಪಟ್ಟಿನ ಕಟ್ ಮಾಡ್ಕೊತೀನಿ. ನಮಗೆ ಫ್ರಂಟು ಬ್ಯಾಕಿಗೆ ಎಷ್ಟು ಪಟ್ಟಿ ಬೇಕಾಗುತ್ತೆ ನೋಡ್ಕೊಂಬಿಡಿ, ಅಷ್ಟನ್ನೇ ಕಟ್ ಮಾಡ್ಕೊಳ್ರಿ. ಸ್ನೇಹಿತರೆ ನೋಡಿ ಇದಕ್ಕೆ ನಾನು ಇವಾಗ ಜಿಗ್ಜಾಗ್ ಟೈಪಲ್ಲಿ ಇದನ್ನು ಸೇರಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಜಿಗ್ಜಾಗ್ ಟೈಪಲ್ಲಿ ಈ ಥರ ಸೇರಿಸ್ಕೊಂಡು ಈ ಥರ ಸ್ಟಿಚ್ ಬಿಟ್ಕೋಬೇಕು. ನಾವು ಈ ಥರ ಪಟ್ಟಿ ರೆಡಿ ಆಯ್ತು ನೋಡಿ ನಮಗೆ. ನೋಡಿ ಜಿಗ್ಜಾಗ್ ಟೈಪಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಾಗ ನೋಡಿ ಈ ಥರ ನೀಟಾಗಿ ಬರ್ಬೇಕು ನೋಡಿ ಸ್ನೇಹಿತರೆ. ಪಟ್ಟಿ ಈ ಥರ ನೀಟಾಗಿ ಕಾಣುತ್ತೆ ಈ ಥರ ಮಾಡ್ಕೊಳೋದ್ರಿಂದ. ನೋಡಿ ಇದಕ್ಕೆ ನಾವು ಇವಾಗ ಒಂದು ಎಡ್ಜನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಒಂದು ಸೈಡು ನೋಡಿ ಇಷ್ಟಕ್ಕೆ ನೋಡಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ.
ಸ್ನೇಹಿತರೆ ನೋಡಿ ಈ ಥರ ನಾನು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಅಟ್ಯಾಚ್ ಮಾಡೋಣ ಸ್ನೇಹಿತರೆ ಬ್ಲೌಸಿಗೆ. ಸ್ನೇಹಿತರೆ ನೋಡಿ ಇದನ್ನು ಒಂದು ಅರ್ಧ ಇಂಚು ಈ ಸ್ಟಾರ್ಟಿಂಗು ಫೋಲ್ಡ್ ಮಾಡ್ಕೋಬೇಕು ನೋಡಿ. ಮೊದಲಿಗೆ ಫೋಲ್ಡ್ ಮಾಡ್ಕೊಂಡ ನಂತರ ನೋಡಿ ಹಿಂಗೆ ಒಂದು ಈ ಥರ ಇಟ್ಕೊಂಡು ಒಂದು 1/4 ಇಂಚಿನಷ್ಟು ಮಾತ್ರ ನಾವು ಸ್ಟಿಚ್ ಬಿಡಬೇಕಾಗುತ್ತೆ ಇಲ್ಲಿ. ಸ್ನೇಹಿತರೆ ನೋಡಿ ಇದನ್ನು ಈ ಥರ ಸ್ಟಿಚ್ ಬಿಟ್ಕೊಂಡ ನಂತರ ಈ ಥರ ನೋಡಿ ಗೀರ್ಕೊಂಬಿಡಿ. ಇಲ್ಲ ಅಂದರೆ ನೀವು ಹೊಸ್ದಾಗಿದ್ದವರಿದ್ದರೆ ಐರನ್ ಮಾಡ್ಕೊಳ್ರಿ, ಏನು ತೊಂದರೆ ಇಲ್ಲ. ನೋಡಿ ಸ್ನೇಹಿತರೆ ಇವಾಗ ಇದೆಲ್ಲ ಈ ಥರ ಇದನ್ನು ಫೋಲ್ಡ್ ಮಾಡ್ಕೊಂಬಿಡಿ ಪೈಪಿಂಗ್ ಮಾಡಲಿಕ್ಕೋಸ್ಕರ. ಸ್ನೇಹಿತರೆ ನೋಡಿ ಇದು ನಿಮಗೆ ಸ್ಟಿಚ್ ಕಾಣಬಾರ್ದು ಅಂತ ಹೇಳಿದ್ದು ಆವಾಗಲೇ ಅದಕ್ಕೆ ಹೇಳಿದ್ದು. ನೋಡಿ ಈ ಥರ ಪೈಪಿಂಗು ರೆಡಿ ಆಗ್ಬೇಕು ನೋಡಿ ಸ್ನೇಹಿತರೆ. ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಕ್ಯಾಮ್ರಾ ನಂದು ಮೊಬೈಲ್ ಕ್ಯಾಮ್ರಾ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಹೋಗಿ ಫೋಕಸ್ ಮಾಡಿ ತೋರಿಸ್ಲಿಕ್ಕೆ ಆಗ್ತಿಲ್ಲ. ನಾನು ಮೊಬೈಲಲ್ಲೇ ಶೂಟ್ ಮಾಡೋದ್ರಿಂದ ನೋಡಿ ಕ್ಲಿಯರ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಒಟ್ಟು. ಸ್ನೇಹಿತರೆ ನೋಡಿ ಪೈಪಿಂಗ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿ ಉಕ್ಸ್ ಮನಿ ಮಾಡ್ತಾ ಇದ್ದೀನಿ. 5 ಉಕ್ಸ್ ಮನಿನ ಮಾಡ್ತಾ ಇದ್ದೀನಿ ಇದಕ್ಕೆ. ಪೈಪಿಂಗ್ ತೋರಿಸ್ತೀನಿ ಸ್ನೇಹಿತರೆ ನೋಡಿ ನಿಮ್ಗೆ ಯಾವ ರೀತಿ ಆಗಿದೆ ಅಂತೇಳಿ. ಸ್ನೇಹಿತರೆ ನೋಡಿ ನೀವು ಬ್ಲೌಸ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಅದೇ ಟಾಪಿಕಿಂದ ಖಂಡಿತ ವಿಡಿಯೋ ಮಾಡ್ತೀನಿ. ನೋಡಿ ಸ್ನೇಹಿತರೆ ನೋಡಿ ಪೈಪಿಂಗ್ ಯಾವಾಗಲೂ ಈ ಸ್ಟಿಚ್ಚು ಸ್ವಲ್ಪ ಎಡವಟ್ ಆಗಲಿ ಸ್ನೇಹಿತರೆ. ನೋಡಿ ನಂದು ಸ್ಟಿಚ್ ಎಡವಟ್ ಆಗಿದೆ ಹಂಗಂದ್ರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಏನು ಪ್ರಾಬ್ಲಮ್ ಅಲ್ಲ ಸ್ನೇಹಿತರೆ. ಯಾವಾಗಲೂ ನೋಡಿ ಪೈಪಿಂಗ್ ಯಾವ ಕಾರಣಕ್ಕೂ ಈ ಥರ ಟರ್ನ್ ಆಗಬಾರ್ದು ಹಾಕೊಂಡಾಗ. ನೋಡಿ ಅದು ಅಸಹ್ಯ ಆಗ್ಬಿಡುತ್ತೆ, ಈ ಥರ ಬಂದುಬಿಡುತ್ತೆ ನೋಡಿ. ಸುಮಾರು ಜನದ್ದು ಈ ಪ್ಲೇಸಲ್ಲಿ ಈ ರೌಂಡ್ ಶೇಪಲ್ಲಿ ಈ ಥರ ತಿರುಗಿಬಿಡುತ್ತೆ ನೋಡಿ. ಈ ತಿರುಗಬಾರ್ದು ಅಂದರೆ ನೋಡಿ ಈ ಥರ ಫಾಲೋ ಮಾಡಿ ಸ್ನೇಹಿತರೆ ನೀವು. ನಾನು ಇವಾಗೇನು ಈ ಪೈಪಿಂಗ್ ಮಾಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಯಾವುದೇ ರೀತಿ ಈ ರೌಂಡ್ ಶೇಪಲ್ಲಿ ಕೂಡ ಟರ್ನ್ ಆಗಿಲ್ಲ ನೋಡಿ. ನೋಡಿ ಯಾವುದೇ ರೀತಿ ಟರ್ನ್ ಆಗಿಲ್ಲ. ಆಮೇಲೆ ನೋಡಿ ಎಷ್ಟು ರೌಂಡ್ ಶೇಪು ಎಷ್ಟು ನೀಟಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಇದು ನೋಡಿ ಈ ಪೂರ ಬ್ಲೌಸ್ ನೋಡ್ಕೊಂಬಿಡಿ ನೀವು ಸ್ನೇಹಿತರೆ ನೀವು. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಫ್ರಂಟ್ ಆದರೂ ಅಷ್ಟೇ, ಇಲ್ಲಿ ಬ್ಯಾಕ್ ಆದರೂ ಅಷ್ಟೇ ನೋಡಿ. ಯಾವುದೇ ಕಡೆಗೆ ಟರ್ನ್ ಆಗ್ತಾಯಿಲ್ಲ ನೋಡಿ, ಹಿಂಗೆ ತಿರುಗ್ತಾ ಇಲ್ಲ ನೋಡಿ. ತಿರುಗುತ್ತಾನ ನೋಡಿ ಸ್ನೇಹಿತರೆ. ಇದು ಮೇಲ್ಗಡೆ ಇನ್ನು ಪಾಲಿಸ್ಟರ್ ಬಟ್ಟೆ ಇದೆ, ಆ್ಯಕ್ಚುಲಿ ಕಾಟನ್ ಬಟ್ಟೆನೂ ಅಲ್ಲ. ಕೆಳಗಡೆ ಮಾತ್ರ ಕಾಟನ್ ಲೈನಿಂಗ್ ಹಾಕಿದ್ದೀನಿ ನಾನು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ನೋಡಿ ಇಲ್ಲಿ ರೌಂಡ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರಂಟ್ ಶೇಪಲ್ಲಿ. ನೋಡಿ ಸ್ನೇಹಿತರೆ ಇವಾಗ ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ಗೆ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಲೈನಿಂಗನ್ನು ನಾನು. ನೋಡಿ ಮೊದಲಿಗೆ ಸ್ಲೀವ್ಗೆ ನೋಡಿ ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಎರಡು ಕಡೆಗೂ ಅಪೋಸಿಟ್ ಆಗಿ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ, ನಿಮಗೆ ಕನ್ಫ್ಯೂಸ್ ಆಗಲ್ಲ ಸ್ಲೀವಲ್ಲಿ. ಸ್ನೇಹಿತರೆ ನೋಡಿ ನಾನು ಸ್ಲೀವಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿದ್ದೆ ಇಲ್ಲಿ ಲೂಸ್ ಹತ್ರ. ಹಾಗಾಗಿ ನೋಡಿ ಅರ್ಧ ಇಂಚ್ ಮಾತ್ರ ನಾನು ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಬಿಟ್ಟರೆ ಜಾಸ್ತಿ ಫೋಲ್ಡಿಂಗ್ ಮಾಡಿ.
ಸ್ನೇಹಿತರೆ ನೋಡಿ ಲೈನಿಂಗಿಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ಲೈನಿಂಗಿಗೆ ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಈ ಥರ ಇವಾಗ ಈ ಎಂಡಿಗೆ ಲೈನಿಂಗ್ ಎಂಡಿಗೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ಕಂಪ್ಲೀಟಾಗಿ. ಸ್ನೇಹಿತರೆ ನೋಡಿ ನಾನು ಎರಡು ಸ್ಲೀವನ್ನು ಇವಾಗ ಲೈನಿಂಗಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಪ್ಲೇನ್ ಬ್ಲೌಸ್ ಆಗಿರೋದನ್ನು ಸ್ನೇಹಿತರೆ ಇದಕ್ಕೆ ಲೈನಿಂಗ್ ಮಾತ್ರ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ನೋಡಿ ನಾವು ಬಾಡಿ ಪಾರ್ಟಿಗೆ ಒಂದು ಸ್ಲೀವನ್ನು ಮೆಜರ್ಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಆಮೇಲೆ ನಂತರ ಅಟ್ಯಾಚ್ ಮಾಡಬೇಕು ಯಾವಾಗಲೂ. ನೋಡಿ ನಾನು ಇದನ್ನು ಬ್ಯಾಕ್ ಪಾರ್ಟ್ ತಗೊಂಡಿದ್ದೀನಿ. ಇದು ಈ ಸ್ಲೀವ್ ಕೂಡ ಬ್ಯಾಕ್ ಪಾರ್ಟಿಂದನೇ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಒಂದು ಸರಿ ನೋಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಇದು ಫ್ರಂಟ್ ಪಾರ್ಟ್ ಬರುತ್ತೆ ಸ್ನೇಹಿತರೆ. ನೋಡಿ ಫಸ್ಟಿಗೆ ಮೊದಲಿಗೆ ಚೆಕ್ ಮಾಡ್ಕೋಬೇಕು. ನೋಡಿ ಈ ಥರ ಸರಿ ಇದೆಯಲ್ಲ ಅಂತೇಳಿ ಎಷ್ಟು ಬರುತ್ತೆ ಹೆಚ್ಚು ಕಮ್ಮಿ ಬರುತ್ತಾ ಏನಂತ ನೋಡ್ಕೊಂಬಿಡಿ. ಸ್ನೇಹಿತರೆ ನೋಡಿ ಕರೆಕ್ಟಾಗಿ ಬರುತ್ತೆ, ಇದು ಏನು ತೊಂದರೆ ಇಲ್ಲ. ಇವಾಗ ನಾನು ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಕಡಿಮೆ ಬಂದರೆ ಏನು ಮಾಡಬೇಕು, ಜಾಸ್ತಿ ಆದರೆ ಏನು ಮಾಡಬೇಕು, ಸ್ಲೀವ್ ಜಾಸ್ತಿ ಆದರೆ ಏನು ಮಾಡಬೇಕು, ಬಾಡಿ ಜಾಸ್ತಿ ಆದರೆ ಏನು ಮಾಡಬೇಕು ಅದನ್ನು ಖಂಡಿತ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ನೋಡಿ ಆ ಥರ ಬಂದಾಗ ಯಾವ ರೀತಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ನೋಡಿ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇನ್ನೊಂದು ಸ್ಲೀವ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಎರಡು ಸ್ಲೀವ್ನ ಅಟ್ಯಾಚ್ ಮಾಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ಟಿಚ್ ಬಿಟ್ಕೋಬೇಕು ಅವಾಗಲೂ. ನೋಡಿ ಎರಡೆರಡು ಸ್ಟಿಚ್ ಬಿಡಬೇಕು ಸ್ಲೀವಿಗೆ ಮಾತ್ರ. ಸ್ನೇಹಿತರೆ ನೋಡಿ ನಾನಿವಾಗ ಸ್ಲೀವನ್ನು ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಈ ಥರ ನೀಟಾಗಿ ಯಾವಾಗಲೂ ಫಿನಿಶಿಂಗ್ ಬರ್ಬೇಕು ಸ್ನೇಹಿತರೆ. ನೋಡಿ ಸ್ಲೀವ್ ಕೂಡ ನೋಡಿ ರೌಂಡ್ ಶೇಪಲ್ಲಿ ಈ ಥರ ಕೂಡಬೇಕು. ನೋಡಿ ಇನ್ನೂ ಐರನ್ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ ಸ್ನೇಹಿತರೆ ಇದು. ನೋಡಿ ಇವಾಗ ಇದನ್ನು ಸ್ಲೀವ್ ಬಾಡಿನ ಸೇರಿಸ್ಬಿಡೋಣ ಸ್ನೇಹಿತರೆ. ನಾನು ನಿಮಗೆ ಫ್ರಂಟ್ ಪಾರ್ಟಲ್ಲಿ 3 ಡಾಟ್ ಮಾತ್ರ ಹಿಡಿದಿದ್ದೀವಿ ಸ್ನೇಹಿತರೆ. ನೋಡಿ 4th ಡಾಟ್ ಬರುತ್ತಾ ಅಲ್ವಂತ ಚೆಕ್ ಮಾಡ್ಕೋಬೇಕು. ನೋಡಿ ಮೊದಲಿಗೆ ನೋಡಿ ನಾನು 3 ಡಾಟ್ ಮಾತ್ರ ಹಿಡಿದಿದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. ನಿಮಗೆ ಸ್ಟಾರ್ಟಿಂಗೇ ಹೇಳಿದೆ ನಾನು ನಿಮಗೆ. ಕಟಿಂಗ್ ವಿಡಿಯೋ ಕೂಡ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಆಗಿದೆ ಸ್ನೇಹಿತರೆ. ಅದರಲ್ಲಿ ಹೇಳಿದ್ದೀನಿ ನಾನು ಡಾಟ್ ಪಾಯಿಂಟ್ ಯಾಕೆ ಬರಲ್ಲ ಅನ್ನೋದು ಕೂಡ ಅದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಆ ವಿಡಿಯೋ ನೋಡಿ ಹೋಗಿ ಇಂಟ್ರೆಸ್ಟ್ ಇದ್ದವರು. ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳೋಣ ಡಾಟ್ ಬರುತ್ತಾ ಇಲ್ಲ ಅಂತೇಳಿ ಸ್ನೇಹಿತರೆ. ನೋಡಿ ಇದಕ್ಕೆ ಯಾವುದೇ ಡಾಟ್ ಇಡ್ಲಿಕ್ಕೆ ಬರೋದಿಲ್ಲ. ಏನಕ್ಕಂದರೆ ನೋಡಿ ಬಗಲ್ ಸೈಡು ಕರೆಕ್ಟಾಗಿದೆ ಸ್ನೇಹಿತರೆ. ಇವಾಗ ಫ್ರಂಟು ಬ್ಯಾಕು ಕರೆಕ್ಟಾಗಿದೆ, ಹಾಗಾಗಿ ಇದಕ್ಕೆ ಡಾಟ್ ಅವಶ್ಯಕತೆ ಇಲ್ಲ. ಡಾಟ್ ಏನಕ್ಕೆ ಬರಲಿಲ್ಲ ಅನ್ನೋದಕ್ಕೆ ಸ್ನೇಹಿತರೆ ಒಂದು ರೀಸನ್ ಇದೆ ಸ್ನೇಹಿತರೆ. ಅದಕ್ಕೆ ನೀವು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ನೋಡಿ ದಯವಿಟ್ಟು ಆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನೀವು ಸ್ವಲ್ಪ ಹೇಳಿದ್ರಿ ಎಲ್ಲ ಗೊತ್ತಾಗಲ್ಲ. ಏನಕ್ಕಂದರೆ ನೋಡಿ ನಾವು ಕಟ್ ಮಾಡ್ತಾ ತೋರಿಸ್ಬೇಕು ಅದನ್ನು ಏನಕ್ಕಾಗಿ ಡಾಟ್ ಬರ್ತಾ ಇಲ್ಲ ಅಲ್ಲಿ ಅಂತ ಹೇಳಿ. ನೋಡಿ ಇದು ಕೂಡ ಅಷ್ಟೇ ಇದೆ. ಇವಾಗ ಇದನ್ನು ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ನೋಡಿ ಫ್ರಂಟ್ ಬಾಡಿನ
ಸ್ನೇಹಿತರೆ ನೋಡಿ, ಈ ನಾವು ಬಗಲ್ ಸೈಡಲ್ಲಿ ಏನು ಸ್ಟಿಚ್ ಇಡ್ತೀವಿ ಇದು ಯಾವಾಗಲೂ ನೋಡಿ ಈ ಥರ ಸ್ಟ್ರೈಟಾಗಿ ಬರಬೇಕು, ಆವಾಗಲೇ ಬ್ಲೌಸ್ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ಸ್ನೇಹಿತರೆ, ಏನಾಗುತ್ತೆ ಅಂದರೆ ಕೆಲವೊಬ್ರದ್ದು ಇಲ್ಲಿ ಸ್ಟಿಚ್ ಹಿಡಿತಾರೆ ಸ್ಲೀವಲ್ಲಿ, ಬಟ್ ಬಾಡಿಲಿ ಇಲ್ಲಿವರೆಗೂ ಮೆಜರ್ಮೆಂಟ್ ಬಂದ್ಬಿಡುತ್ತೆ. ನೋಡಿ ಹಿಂಗೆ ಬಂದು ಹಿಂಗೆ ಹೋಗಿ ಮತ್ತೆ ಹಿಂಗೆ ಬಂದಿರುತ್ತೆ, ಆವಾಗಲೇ ಬ್ಲೌಸ್ ಫೇಲ್ ಆಗುತ್ತೆ ಸ್ನೇಹಿತರೆ. ಪರ್ಫೆಕ್ಟಾಗಿ ನಾವು ಯಾವಾಗಲೂ ಸ್ಲೀವನ್ನು ಆರ್ಮೋಲನ್ನು ಕಟ್ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ ಬರೋಲ್ಲ. ನೋಡಿ ಈ ಥರ ಸ್ಟ್ರೈಟಾಗಿ ಬರಬೇಕು ಯಾವಾಗಲೂ. ನೋಡಿ ನಾವು ಏನು ಸ್ಟಿಚ್ ಬಿಟ್ಟಿರ್ತೀವಲ್ಲ ಸೈಡಲ್ಲಿ, ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಬರಬೇಕು. ನೋಡಿ ಇದನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನಾನು ಬ್ಯಾಕ್ ಪಾರ್ಟಲ್ಲಿ ಡಾಟ್ ಅನ್ನೊಂದು ಹಿಡಿದುಬಿಡ್ತೀನಿ. ನೋಡಿ ಈ ಥರ ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಫೋಲ್ಡ್ ಮಾಡ್ಕೊಂಡು ನೋಡಿ ಈ ಥರ ಕಾಲು ಭಾಗ ಒಂದು ಡಾಟ್ ಹಿಡಿಬೇಕಾಗುತ್ತೆ ಬ್ಯಾಕ್ ಸೈಡ್ಗೆ. ಇದು ಫ್ರಂಟ್ ಪಾರ್ಟು, ಹಾಗೆ ಇದು ಬ್ಯಾಕ್ ಪಾರ್ಟು. ನೋಡಿ ಸ್ನೇಹಿತರೆ, ಈ ಪೈಪಿಂಗ್ ಕೂಡ ಯಾವ ರೀತಿ ಫಿನಿಶಿಂಗ್ ಆಗಿ ನೀಟಾಗಿ ಬಂದಿದೆ. ಸ್ನೇಹಿತರೆ ನೋಡಿ, ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.